ಐತಿಹಾಸಿಕ ಬಾಹ್ಯಾಕಾಶದ ಯಾನಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. 4 ಜನ ಯಾತ್ರಿಕರು ಬಾಹ್ಯಾಕಾಶ ಪ್ರಯಾಣವನ್ನು ಮಾಡೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಬಾಹ್ಯಾಕಾಶ ಯಾನ ಆರಂಭ ಆಗುತ್ತೆ. ಐತಿಹಾಸಿಕ ಆಕ್ಸಿಯೋಮ್ 4 ನೌಕೆ ಉಡಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಫ್ಲೋರಿಡಾದಲ್ಲಿ ಕೆನಡಾ ಬಾಹ್ಯಾಕಾಶ ಕೇಂದ್ರದಿಂದ ಇದು ಉಡಾವಣೆಗೊಳ್ಳುತ್ತೆ. 41 ವರ್ಷಗಳ ಬಳಿಕ ಭಾರತೀಯ ಗಗನಯಾತ್ರಿ ಅಂತರಿಕ್ಷ ಯಾನವನ್ನು ಮಾಡ್ತಾ ಇರುವಂಥದ್ದು. ಈ ಐತಿಹಾಸಿಕ ಕ್ಷಣಕ್ಕೆ ಶುಭಾಂಶು ಶುಕ್ಲಾ ಸಾಕ್ಷಿ ಆಗ್ತಾ ಇದ್ದಾರೆ. ಶುಕ್ಲಾ ಜೊತೆಗೆ 3 ಗಗನಯಾತ್ರಿಕರು ಕೂಡ ಬಾಹ್ಯಾಕಾಶ ಯಾನವನ್ನು ಕೈಗೊಳ್ತಾ ಇರುವಂಥದ್ದು. 14 ದಿನ ಅಂತರಿಕ್ಷದಲ್ಲಿ ಇದ್ಕೊಂಡು ಸಂಶೋಧನೆಯನ್ನು ಮಾಡಲಾಗುತ್ತೆ. 60 ಪ್ರಯೋಗಗಳನ್ನು ಗಗನಯಾತ್ರಿಗಳು ಇಲ್ಲಿ ಕೈಗೊಳ್ತಾರೆ. ಭಾರತದ ಪರವಾಗಿ 7 ಪ್ರಯೋಗಗಳನ್ನು ಕೂಡ ಇಲ್ಲಿ ಶುಕ್ಲಾ ಅವರು ನಡೆಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಪ್ರಯೋಗಕ್ಕೆ ಭಾರತದಿಂದ ಅಂದಾಜು 500 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗಿದೆ. ಕೆನಡಿಯಾ ಬಾಹ್ಯಾಕಾಶ ಕೇಂದ್ರದಿಂದ ಕೆಲವೇ ಕ್ಷಣಗಳಲ್ಲಿ 12 ಗಂಟೆ 1 ನಿಮಿಷಕ್ಕೆ ಈ ರಾಕೆಟ್ ಉಡಾವಣೆಗೊಳ್ಳುತ್ತೆ. ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಇಸ್ರೋ ಜಂಟಿಯಾಗಿ ನಡೆಸ್ತಾ ಇರುವಂತಹ ಯೋಜನೆ ಇದು. ಈ ಯೋಜನೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೇ ಅತಿ ದೊಡ್ಡ ಮೈಲುಗಲ್ಲು ಕೂಡ ಆಗ್ತಾ ಇರುವಂಥದ್ದು. 4 ಗಗನಯಾತ್ರಿಗಳು ಇದರಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಭಾರತಕ್ಕೆ ಹಲವು ಪ್ರಯೋಜನಗಳು ಕೂಡ ಇರುವಂಥದ್ದು. ಮುಖ್ಯವಾಗಿ ಭಾರತ ಇದಕ್ಕೆ 550 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISSಗೆ ತಲುಪಿದ ನಂತರ ಇವರ ಸಂಶೋಧನೆ ಆರಂಭವಾಗುತ್ತೆ. ಇವತ್ತು 12 ಗಂಟೆ 1 ನಿಮಿಷಕ್ಕೆ ಉಡಾವಣೆ ಆದರೆ ಗುರುವಾರ ಸಂಜೆ 4:30ಕ್ಕೆ ಕಕ್ಷೆಯನ್ನು ತಲುಪುತ್ತೆ. ಅಲ್ಲಿಂದ ಸಂಶೋಧನೆಗಳು ಆರಂಭ ಆಗುತ್ತೆ. 60 ರೀತಿಯ ಪ್ರಯೋಗಗಳನ್ನು, ಸಂಶೋಧನೆಗಳನ್ನು ಅಲ್ಲಿ ನಿಂತುಕೊಂಡೇನೆ ಮಾಡುವಂತಹ ಕೆಲಸ ಆಗುತ್ತೆ. 41 ವರ್ಷಗಳ ಬಳಿಕ ಅಂತರಿಕ್ಷ ಯಾನವನ್ನು ಕೈಗೊಳ್ತಾ ಇರುವಂತಹ ಮೊದಲ ಭಾರತೀಯ ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ಶುಭಾಂಶು ಶುಕ್ಲಾ ಪಾತ್ರರಾಗ್ತಾ ಇರುವಂಥದ್ದು. 60 ರೀತಿಯ ಪ್ರಯೋಗಗಳಲ್ಲಾಗುತ್ತೆ. ಇಲ್ಲಿ ಸುನೀತಾ ವಿಲಿಯಮ್ಸು, ಕಲ್ಪನಾ ಚಾವ್ಲಾ ನಂತರ ಈ ರೀತಿಯ ಯಾನವನ್ನು ಕೈಗೊಳ್ತಾ ಇರುವಂತಹ ಮತ್ತೊಬ್ಬ ಭಾರತೀಯ ಅಂದರೆ ಅದು ಶುಭಾಂಶು ಶುಕ್ಲಾ. ಈಗ ದೇಶದಾದ್ಯಂತ ಶುಭಾಂಶು ಶುಕ್ಲಾ ಅವರಿಗೆ ಆಲ್ ದಿ ಬೆಸ್ಟ್ ಅನ್ನು ಹೇಳಲಾಗ್ತಾ ಇದೆ. ಶುಭ ಕೋರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇಡೀ ದೇಶವೇ ಹಾರೈಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಐತಿಹಾಸಿಕ ಬಾಹ್ಯಾಕಾಶ ಯಾನಕ್ಕೆ ಈಗ ಕ್ಷಣಗಣನೆ ಆರಂಭ ಕೂಡ ಆಗ್ತಾ ಇದೆ. ಉತ್ತರ ಪ್ರದೇಶ ಮೂಲದವರು ಶುಭಾಂಶು ಶುಕ್ಲಾ ಅವರು ಲಕ್ನೋದಲ್ಲಿ ಜನಿಸಿರುವಂಥದ್ದು. ಈಗ ಅವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿ ಕೂಡ ಹೌದು. ಈಗ ಅವರು ಈ ಯಾನವನ್ನು ಕೈಗೊಳ್ತಾ ಇರುವಂಥದ್ದು. ಜಾಗತಿಕ ಮಟ್ಟದಲ್ಲಿ ಭಾರತೀಯ ಕೀರ್ತಿ ಪತಾಕಿಯನ್ನು ಹಾರಿಸುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. 4 ಜನ ಗಗನಯಾತ್ರಿಗಳ ಪೈಕಿ ಶುಭಾಂಶು ಶುಕ್ಲಾ ಕೂಡ ಒಬ್ಬರಾಗಿರುವಂಥದ್ದು. ಈ ಹಿಂದೆ ಅವರು 2000 ಗಂಟೆಗಳ ಹಾರಾಟವನ್ನು ಮಾಡಿರುವಂತಹ ಅನುಭವ ಕೂಡ ಇದೆ. ಹಾಗಾಗಿ ಇವರು ಈ ಯಾನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ಗಗನಯಾತ್ರೆ ಆಗ್ತಾ ಇರುವಂಥದ್ದು, ಭಾರತದ ಕೀರ್ತಿಯನ್ನು ಜಾಗತಿಕ ಮಟ್ಟದಲ್ಲಿ ಹಾರಿಸ್ತಾ ಇರುವಂಥದ್ದು. ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಇಸ್ರೋ ಜಂಟಿಯಾಗಿ ನಡೆಸ್ತಾ ಇರುವಂತಹ ಯೋಜನೆ. ಈ ಯೋಜನೆ ಇಲ್ಲಿಯವರೆಗೂ 6 ಬಾರಿ ಪೋಸ್ಟ್ಪೋನ್ ಆಗಿರುವಂಥದ್ದು. ತಾಂತ್ರಿಕ ಕಾರಣಕ್ಕೆ, ಹವಾಮಾನ ವೈಪರೀತ್ಯಕ್ಕೆ 6 ಬಾರಿ ಪೋಸ್ಟ್ಪೋನ್ ಆಗಿತ್ತು, ಮುಂದೂಡಿಕೆ ಆಗಿತ್ತು. ಈಗ ಸಮಯಾವಕಾಶ ಅಥವಾ ಕಾಲಾವಕಾಶ, ಶುಭ ಮುಹೂರ್ತ ಕೂಡಿ ಬಂದಿರುವಂತಹದ್ದು. ಇವತ್ತು 12 ಗಂಟೆ 1 ನಿಮಿಷಕ್ಕೆ ಈ ರಾಕೆಟ್ ಉಡಾವಣೆಗೊಳ್ಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಐತಿಹಾಸಿಕ ಬಾಹ್ಯಾಕಾಶ ಯಾನಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಶುಭಾಂಶು ಶುಕ್ಲಾ ಈ ಬಾಹ್ಯಾಕಾಶ ಯಾನದಲ್ಲಿ ಭಾಗಿಯಾಗ್ತಾ ಇರುವಂತಹದ್ದು ಭಾರತೀಯರ ಹೆಮ್ಮೆಯನ್ನು ಜಾಸ್ತಿ ಮಾಡ್ತಾ ಇದೆ. ಇದರಿಂದ ಭಾರತಕ್ಕಾಗುವಂತಹ ಲಾಭ ಏನು, ಜೊತೆಗೆ ಯಾವ ರೀತಿಯ ಸಿದ್ಧತೆ ಆಗ್ತಾ ಇದೆ ಅಂತೇಳಿ?
ಪ್ರೇಮ್, ಮೊದಲನೇದಾಗಿ ಇದು ಈಗಾಗಲೇ ಏನು ರಾಕೆಟ್ ಉಡಾವಣೆಗೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ 12 ಗಂಟೆ 1 ನಿಮಿಷಕ್ಕೆ ರಾಕೆಟನ್ನು ಉಡಾಯಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ಈ ಹಿಂದೆ 6 ಬಾರಿ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಈ ಒಂದು ಉಡಾವಣೆಯನ್ನು ರದ್ದು ಮಾಡಲಾಗಿತ್ತು ಕಡೆ ಕ್ಷಣದಲ್ಲಿ. ಈಗ ಮತ್ತೊಮ್ಮೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಹೀಗಾಗಿ ಈಗಾಗಲೇ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಮತ್ತು ರಾಕೆಟ್ ಉಡಾವಣೆಗೂ ಮುನ್ನ ಮಾಡಬೇಕಾದಂಥ ಎಲ್ಲ ಫ್ರೀ ಚೆಕಿಂಗ್ಗಳನ್ನು ಕೂಡ ಈಗಾಗಲೇ ಶುರು ಮಾಡಲಾಗಿರುವಂಥದ್ದು. ಸಮಯವನ್ನು ನೋಡಿಕೊಂಡು ಕರೆಕ್ಟಾಗಿ 12 ಗಂಟೆ 1 ನಿಮಿಷಕ್ಕೆ ಈ ಒಂದು ರಾಕೆಟನ್ನು ಉಡಾವಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ನೋಡಿ, ಈ ಒಂದು ಯೋಜನೆ ಸಾಕಷ್ಟು ಮುಖ್ಯವಾಗಿರುವಂಥದ್ದು. ಕೇವಲ ಭಾರತಕ್ಕೆ ಮಾತ್ರ ಅಲ್ಲದೆ ಜಾಗತಿಕ ಮಟ್ಟದಲ್ಲೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಈ ಒಂದು ಅಧ್ಯಯನ ಕಾರಣ ಆಗಿರುವಂಥದ್ದು. ನೋಡಿ, ಈ ರೀತಿಯಾದಂತಹ ಒಂದು ರಾಕೆಟನ್ನು ಉಡಾವಣೆ ಮಾಡಿ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿ ಅಧ್ಯಯನ ಮಾಡುವಂಥದ್ದು ಹೊಸದಲ್ಲ. ಆದರೆ ಈ ಒಂದು ಯೋಜನೆಯ ಮೂಲಕ ಮ್ಯಾಕ್ಸಿಮಮ್ ಅಧ್ಯಯನಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. 4 ಜನ ಗಗನಯಾನಿಗಳು ಈಗ ಈ ಒಂದು ಪ್ರಯಾಣ ಏನು ಮಾಡ್ತಾ ಇದ್ದಾರೆ, ಇವರು 30 ದೇಶಗಳಿಗೆ ಸಂಬಂಧಪಟ್ಟಂತ ಒಟ್ಟು 60 ಸಂಶೋಧನೆಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಈ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಅಧ್ಯಯನಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ನಡೀತಾ ಇರುವಂಥದ್ದು. ಈ ಹಿಂದೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟ ಏನು ಅಧ್ಯಯನಗಳಿಗೆ ಮಾತ್ರ ಈ ಒಂದು ಯೋಜನೆಗಳು ಸೀಮಿತವಾಗಿರ್ತಿತ್ತು. ಮತ್ತು ಕೆಲವೇ ದೇಶಗಳಿಗೆ ಸಂಬಂಧಿಸಿದಂತಹ ಅಧ್ಯಯನಗಳು ಕೂಡ ನಡೀತಾ ಇತ್ತು. ಆದರೆ ಈಗ ಹಂಗೇರಿ, ಪೋಲ್ಯಾಂಡ್ ಅಂತ ಸಣ್ಣ ಸಣ್ಣ ದೇಶಗಳನ್ನು ಕೂಡ ಇದರಲ್ಲಿ ಒಳಗೊಳಿಸುವಂಥ ಕೆಲಸಗಳು ಕೂಡ ಆಗಿರುವಂಥದ್ದು. ಆ ಮೂಲಕ ಸರಿಸುಮಾರು 60 ಅಧ್ಯಯನಗಳನ್ನು ಈ ಒಂದು ಅವಧಿಯಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಇದರಲ್ಲಿ ಭಾರತವು ಕೂಡ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ ಅನ್ನುವಂಥದ್ದು ಕೂಡ ಭಾರತದ ಹೆಗ್ಗಳಿಕೆ ಆಗಿರುವಂಥದ್ದು. ಈಗ ಶುಭಾಂಶು ಶುಕ್ಲಾ ಇದರ ಕ್ಯಾಪ್ಟನ್ ಆಗಿ ಕೂಡ ನಿಯೋಜನೆಗೊಂಡಿರುವಂಥದ್ದು. ಅವರು ಕೂಡ ಈ ಒಂದು ಪ್ರಯಾಣದಲ್ಲಿ ಜೊತೆಗಿರ್ತಾರೆ. ಮತ್ತು ಭಾರತದ ಮಟ್ಟಿಗೆ ಈ ಯೋಜನೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ಗಮನಿಸಿದರೆ ಭಾರತದ ಸಾಕಷ್ಟು ಅಧ್ಯಯನಗಳು ಕೂಡ ಈ ಒಂದು ಅವಧಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ಯೋಜನೆಯ ಒಟ್ಟಾರೆ ಸಾರಾಂಶ ಅಥವಾ ಉಪಯೋಗವನ್ನು ನಾವು ಗಮನಿಸೋದಾದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಸಣ್ಣ ಸಣ್ಣ ದೇಶಗಳಂತಹ ಪ್ರತಿನಿಧಿಗಳನ್ನು ಕೂಡ ಕೊಂಡೊಯ್ಯುವಂಥದ್ದು, ಮತ್ತೆ ಮುಂದೆ ಬರುವಂಥ ಜನರೇಷನ್ ಅಥವಾ ಸಣ್ಣ ಸಣ್ಣ ಹಿಂದುಳಿದ ದೇಶಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಒಂದಾಗಿರುವಂಥದ್ದು. ಇದ್ರ ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಏನು ಭವಿಷ್ಯದ ದೃಷ್ಟಿಯಿಂದ ಒಂದಿಷ್ಟು ಅಧ್ಯಯನಗಳನ್ನು ಮಾಡುವಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ಭಾರತ ಏನು ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ಏನು ಚಿಂತನೆಯನ್ನು ನಡೆಸಿದೆ ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಕೂಡ ಈಗ ನಡೀತಾ ಇದೆ. ಯಾಕಂದರೆ ಭಾರತ 2027 ಅಥವಾ 28ರಲ್ಲಿ ಬಾಹ್ಯಾಕಾಶ ಕೇಂದ್ರಕ್ಕೆ ಮಾನವನನ್ನು ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಏನು ಮಾಡ್ತಾ ಇದೆ. ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಈ ಯೋಜನೆಯ ಮೂಲಕ ಅನುಭವವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಇಸ್ರೋ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಇನ್ನು ಇದ್ರ ಜೊತೆಗೆ ಬಾಹ್ಯಾಕಾಶ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಗೊಳಿಸುವಂಥ ನಿಟ್ಟಿನಲ್ಲಿ ಅಮೆರಿಕ ಸೇರಿದಂತೆ ಕೆಲವೊಂದಿಷ್ಟು ಮುಂದುವರಿದ ದೇಶಗಳು ಕೂಡ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ನಾನು ಹೇಳಿದ್ನಲ್ಲ, 60ಕ್ಕಿಂತ ಹೆಚ್ಚು ಸಂಶೋಧನೆಗಳು ಅಧ್ಯಯನದ ರೂಪದಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಯೋಜನೆ ಸಣ್ಣ ದೇಶಗಳನ್ನು ಕೂಡ ಒಳಗೊಂಡಿರುವಂಥ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರೀಕ್ಷೆಗಳನ್ನು ಹುಟ್ಟುಹಾಕಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಇಸ್ರೋ ಜಂಟಿಯಾಗಿ ನಡೆಸ್ತಾ ಇರುವಂತಹ ಯೋಜನೆ ಇದು. ಇಸ್ರೋ ಪಾಲಿಗೂ ಕೂಡ ಇವತ್ತು ಅತ್ಯಂತ ಮಹತ್ವದ ದಿನ. ಈಗಾಗಲೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯಾರೂ ಮಾಡಿರದ ಹಲವು ದಾಖಲೆಗಳನ್ನು ಭಾರತ ತನ್ನ ಹೆಸರಿನಲ್ಲಿ ಬರೆದಿದೆ. ಇವತ್ತು ಮತ್ತೊಂದು ಐತಿಹಾಸಿಕ ದಿನ.